ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಸಿಂಪಲ್ ಆಗಿ ಒಂದೇ ಸ್ಟೆಪ್ನಲ್ಲಿ ಹಾಕುವಂಥ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಯಾರಾದರೂ ಬಿಗಿನರ್ಸ್ ತುಂಬ ಈಸಿಯಾಗಿ ಹಾಕುವಂಥ ಕುಚ್ಚು ಡಿಸೈನು. ಮೊದಲಿಗೆ ನಾನಿಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ ಮತ್ತು ಗಂಟು ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಸ್ಯಾಂಪಲ್ ಪೀಸ್ ತೋರಿಸ್ತಾ ಇದ್ದೀನಿ. ನೀಡಲ್ ಬಂದು 90.85 mm ತೊಗೋಬೇಕು. ಇದರಲ್ಲೇ 10 ಸಿಗುತ್ತೆ, 11 ಸಿಗುತ್ತೆ. ನೀವು ಯಾವುದು ನಿಮಗೆ ಕಂಫರ್ಟಬಲ್ ಅನಿಸುತ್ತೋ ಅದು ತೊಗೋಬೋದು. ಬಟ್ಟೆಗೆ 2 ಸರಿ ಲಾಕ್ ಆದಮೇಲೆ 1 2 3 4 ಇಲ್ಲಿ 4 ಆದರೂ ಹಾಕ್ಬೋದು, 5 ಚೈನ್ ಆದರೂ ಹಾಕ್ಬೋದು. ನೀವು 150 ಎಳೆ ದಾರ ತೊಗೊಳ್ತೀನಿ ಅಂದರೆ ಇಲ್ಲಿ 4 ಚೈನ್ ಹಾಕಬೇಡಿ, 5 ಚೈನ್ ಹಾಕಿ. 4 ಚೈನ್ ಹಾಕಿದರೆ 150 ಎಳೆ ದಾರ, 160 ಎಳೆ ದಾರ ಅದರೊಳಗಡೆ ಹೋಗೋಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ತಾಯಿದ್ದೀನಿ. ನಾನು ಟೋಟಲಾಗಿ ಫಸ್ಟಿಗೆ ಏನು 4 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಅದನ್ನು ಸೇರಿಸ್ಕೊಂಡ್ರೆ 5 ಸಿಂಗಲ್ ಕ್ರೋಶೆಟ್ ಆಗುತ್ತೆ. 1 2 3 4 5. ನೀವು ಅದನ್ನು ಸ್ಕಿಪ್ ಮಾಡಿದರೆ 4 ಚೈನ್ ಹಾಕಿ ಲಾಕ್ ಮಾಡಿದ್ದನ್ನ ಸ್ಕಿಪ್ ಮಾಡಿದರೆ 4 ಸಿಂಗಲ್ ಕ್ರೋಶೆಟ್ ಆಗುತ್ತೆ. ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಬಿಗ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ಇಲ್ಲಿಗೆ ಬರುತ್ತೆ, ಅಲ್ಲಿಗೆ ಬೀಡನ್ನ ಲಾಕ್ ಮಾಡಿದ ಮೇಲೆ ಬಟ್ಟೆಗೆ ಲಾಕ್ ಮಾಡಬೇಕು. ಬಟ್ಟೆಗೆ ಲಾಕ್ ಮಾಡಿ ಅದಾದಮೇಲೆ ಬ್ಯಾಕ್ ಸೈಡ್ ತಿರುಗಿಸ್ಕೋಬೇಕು. ಎಲ್ಲ ದಾರಗಳು ಬರೋ ಥರ ನೋಡ್ಕೊಂಡು ಕ್ಲೀನಾಗಿ ಲಾಕ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಮತ್ತೆ ಫಸ್ಟಿಂದ ತೆಗೆದುಬಿಟ್ಟು ಮತ್ತೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು ಇವಾಗ ಇಲ್ಲಿ 1 ಚೈನ್ ಆಯಿತು. ತುಂಬ ದಾರ ಇದಾಗ್ತಾ ಇದೆ ಸ್ವಲ್ಪ. 2 3 4 ಆದರೂ ಹಾಕ್ಬೋದು, 5 ಆದರೂ ಹಾಕ್ಬೋದು. ನೀವು ಯಾವ ಬೀಡ್ಸ್ ತೊಗೊಂತೀರೋ ಅದ್ರ ಮೇಲೆ ಡಿಪೆಂಡು. ಇವಾಗ ನೋಡಿ, ಇಲ್ಲಿ ಫಸ್ಟಿಗೆ ಒಂದು ಲಾಕ್ ಕಾಣ್ತಾ ಇದೆಯಲ್ಲ, ಇಲ್ಲಿ 5ನೇ ಸಿಂಗಲ್ ಕ್ರೋಶೆಟ್ ಇದೆಯಲ್ಲ ಅದ್ರ ಮೇಲೆ ಈ 5 ಚೈನ್ನ ನಾನು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಿದ ಮೇಲೆ ಫ್ರಂಟ್ ಸೈಡಿಗೆ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡ್ಬಿಟ್ಟು ಇವಾಗ ಸೂಜಿ ಮೇಲೆ 1 ಸರಿ ದಾರ ತೊಗೊಂಡು 2ರಿಂದ 1 ಮತ್ತು 2ರಿಂದ 1 ಕಂಬನ ಹಾಕಬೇಕು. ತುಂಬ ಲೆಂತಿಯಾಗಿ ಎಳಿಬೇಡಿ, ತುಂಬ ಮೀಡಿಯಮ್ ಸೈಜಲ್ಲಿ ಚಿಕ್ಕದಾಗಿರಲಿ. ಸೂಜಿ ಮೇಲೆ 1 ಸರಿ ದಾರ ತೊಗೊಂಡು 2ರಿಂದ 1 ಮತ್ತು 2ರಿಂದ 1 ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಇವಾಗ 3 ಆಯ್ತಲ್ಲ, ಅಂದರೆ ಫಸ್ಟಿಗೆ ಏನು ನಾವು ಸಿಂಗಲ್ ಕ್ರೋಶೆಟ್ ಹಾಕಿ ಅದ್ರ ಮೇಲೆ 2 ಚೈನ್ ಹಾಕಿದ್ವಲ್ಲ, ಅದರಲ್ಲಿ 2 ಚೈನ್ ಹಾಕಿ ಅಂದರೆ ಸಿಂಗಲ್ ಕ್ರೋಶೆಟ್ 2 ಹಾಕಿದ್ವಲ್ಲ ಅದನ್ನು ಕನ್ಸಿಡರ್ ಮಾಡಿಕೊಂಡು ನೀವು ಇಲ್ಲಿ ಇವಾಗ ಟೋಟಲಾಗಿ 4 ಆಯಿತು. ಅಂದರೆ ಅದು ಸೇರಿದರೆ 5 ಆಗುತ್ತೆ. ಇದು 6ನೇದು ಹಾಕ್ಬಿಟ್ಟು ಸ್ವಲ್ಪ ದಾರ ಮೇಲೆ ಎತ್ಕೊಂಡು 2 ಚೈನ್ ಹಾಕಿ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿಬಿಟ್ಟು ಈಗ ಏನು ಲಾಸ್ಟ್ನೇ ಕಂಬದಲ್ಲಿ ಹಾಕಿದ್ವಲ್ಲ ಆ ಕಂಬದಲ್ಲಿ ಮಧ್ಯಕ್ಕೆ ಆ ಕಡೆ ಈ ಕಡೆ ಕಂಬದ ಮಧ್ಯದಲ್ಲಿ ಜಾಗ ಇರುತ್ತಲ್ಲ ನೋಡಿ, ಇಲ್ಲಿ ಜಾಗ ಇರುತ್ತಲ್ಲ ಅದರೊಳಗಡೆ ಹೋಗಿ ದಾರ ತಂದುಬಿಟ್ಟು ಇದನ್ನು ಲಾಕ್ ಮಾಡಬೇಕು. ಪಿಕಾಟ್ ಥರ ಮಾಡಬೇಕು. ಪಿಕಾಟ್ ಮಾಡಿದ ಮೇಲೆ ಮತ್ತೆ ಇಲ್ಲಿ ಕಂಬಗಳನ್ನ ಹಾಕಬೇಕು. ಟೋಟಲಾಗಿ ಇಲ್ಲೂ ಸಹ 6 ಕಂಬಗಳನ್ನ ಹಾಕ್ತೀನಿ. ಫಸ್ಟಿಗೆ ಈ ಕಡೆಯಿಂದ ಕೌಂಟ್ ಮಾಡಿದ ಥರನೇ ಸೇಮ್ ಸೆಂಟ್ರಿಗೆ ಏನು ಬಿಗ್ ಸೈಜ್ ಬೀಡ್ ಸೆಂಟ್ರಿಗೇ ಆ ಸ್ಮಾಲ್ ಸೈಜ್ ಬರಬೇಕಲ್ಲ, ಹಾಗಾಗಿ ಇಲ್ಲಿ ನಾನು 6 ಕಂಬಗಳನ್ನ ಹಾಕ್ತಾಯಿದ್ದೀನಿ. ಇಲ್ಲಿಗೆ ಕರೆಕ್ಟ್ ಆಗಬೇಕು ಅಂತ ಹೇಳ್ಬಿಟ್ಟು ನೋಡಿ, ಇಲ್ಲಿದೆಯಲ್ಲ ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ. ಇಲ್ಲಿ ಲಾಕ್ ಮಾಡಿದ್ವಲ್ಲ ಸೂಜಿ ಮೇಲೆ ಸರಿ ದಾರ, ಈ ಲಾಕ್ ಒಳಗಡೆಗೆ ನೋಡಿ, ಇಲ್ಲಿ ಲಾಕ್ ಕಾಣ್ತಾ ಇದೆಯಲ್ಲ ಇದ್ರ ಒಳಗಡೆ ಹೋಗಿ ದಾರ ತಂದುಬಿಟ್ಟು 2ರಿಂದ 1 ಹಾಕಿಬಿಟ್ಟು ಆವಾಗ ಮಧ್ಯದಲ್ಲಿ ಕರೆಕ್ಟಾಗಿ ಬರುತ್ತೆ ಆ ಬೀಡು. ಆ ಸಿಂಗಲ್ ಕ್ರೋಶೆಟ್ ಹಾಕಿದ್ವಲ್ಲ ಅದ್ರ ಪಕ್ಕದಲ್ಲೇ ಇದನ್ನು ಲಾಕ್ ಮಾಡಬೇಕು. ಲಾಕ್ ಹಾಕಿದ್ಮೇಲೆ ಈ ಥರ ಕಾಣುತ್ತೆ ಡಿಸೈನು. ಪುಟಾಣಿ ಆರ್ಚು ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಕಂಪ್ಲೀಟ್ ಆಗಬೇಕಲ್ಲ, ಅದಕ್ಕೋಸ್ಕರ ನಾವಿಲ್ಲಿ ಮತ್ತೆ ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ. ನಾನು ಇವಾಗ ಫಸ್ಟಿಗೆ ಒಂದು ಲಾಕ್ ಮಾಡಿದ್ವಲ್ಲ ಅದನ್ನು ಸೇರಿದರೆ ಅದ್ರ ಪಕ್ಕದಲ್ಲಿ 4 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಬೇಕು. ಇಲ್ಲಿ ನೋಡಿ 5 ಹಾಕಿದ್ನಲ್ಲ, ಇಲ್ಲಿ 4 ಆಯಿತು. ಇವಾಗ 1 2 3 4 5 ಆದರೂ ಹಾಕ್ಬೋದು, 4 ಆದರೂ ಚೈನ್ ಹಾಕ್ಬಿಟ್ಟು ಬಟ್ಟೆಗೆ
ಲಾಕ್ ಹಾಕಿದ್ಮೇಲೆ ಅದ್ರ ಪಕ್ಕದಲ್ಲಿ ಮತ್ತೆ ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಬೇಕು. ಟೋಟಲ್ ಆಗಿ 4 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಬೇಕಾಗತ್ತೆ. ಸ್ವಲ್ಪ ಆರ್ಚಿಗೂ ಮತ್ತು ಏನು ಕುಚ್ಚಿಗೂ ಸ್ವಲ್ಪ ಗ್ಯಾಪ್ ಇರಲಿ ಅಂದ್ಬಿಟ್ಟು ನಾನು ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ತಾಯಿದ್ದೀನಿ. ಇದು ಬೇಡ ಅಂದರೆ ನೀವು ಪಕ್ಕದಲ್ಲೇ ಹಾಕ್ಕೋಬೋದು, ಸ್ಕಿಪ್ ಮಾಡಿಕೊಂಡು. ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಬಿಗ್ ಸೈಜ್ ಹಾಕಿ ಲಾಕ್ ಮಾಡಿ ಮತ್ತು ಬಟ್ಟೆಗೆ ಡೈರೆಕ್ಟಾಗಿ ಲಾಕ್, ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು 4 ಅಥವಾ 5 ಚೈನ್ ನೀವು ಯಾವ್ದು ಬೀಡ್ಸ್ ತೊಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡು. ಫಸ್ಟ್ನೇ ಸಿಂಗಲ್ ಕ್ರೋಶೆಟ್ ಮೇಲೆ ಈ 5 ಚೈನ್ನ ಲಾಕ್ ಮಾಡಬೇಕು. ಅದ್ರ ಪಕ್ಕದ ಸಿಂಗಲ್ ಕ್ರೋಶೆಟ್ ಮೇಲೆ ಇನ್ನೊಂದು ಎಕ್ಸ್ಟ್ರಾ ಲಾಕ್ ಹಾಕಿದ್ಮೇಲೆ ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡು ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು 5 ಚೈನ್ ಒಳಗಡೆಯಿಂದ ಹೋಗಿ ದಾರ ತಂದು 2ರಿಂದ 1 ಕಂಬಗಳನ್ನ ಹಾಕಬೇಕು. ಇಲ್ಲಿ 4 ಕಂಬಗಳನ್ನ ಹಾಕಬೇಕು. 4 ಕಂಬ ಹಾಕಿದ್ಮೇಲೆ 5ನೇ ಕಂಬಕ್ಕೆ ನಾವು ಬೀಡನ್ನ ಹಾಕ್ತೀವಿ. 1 2 ಚೈನ್ ಹಾಕಿ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿಬಿಟ್ಟು ಕಂಬದ ಹಿಂದ್ಗಡೆಗೆ ಹೋಗಿ ದಾರ ತಂದುಬಿಟ್ಟು ಪಿಕಾಟ್ನ ಮಾಡಿಬಿಟ್ಟು ಮತ್ತೆ ಇಲ್ಲಿ ಕಂಬಗಳನ್ನ ಹಾಕಬೇಕು. ಟೋಟಲಾಗಿ ಈ ಕಡೆಗೆ 6 ಕಂಬಗಳನ್ನ ಹಾಕಬೇಕು. ಯಾಕಂದರೆ ಆ ಕಡೆಗೆ ಒಂದು ಎಕ್ಸ್ಟ್ರಾ ನಾವು 5 ಅಂದ್ವಲ್ಲ, ಏನು ಸಿಂಗಲ್ ಕ್ರೋಶೆಟ್ ಹಾಕಿದ್ವಲ್ಲ ಅದನ್ನು ಒಂಥರ ಕಂಬ ಅಂತ ಕನ್ಸಿಡರ್ ಮಾಡಿಕೊಂಡು ನಾವಿಲ್ಲಿ ಟೋಟಲಾಗಿ 5 ಆದಮೇಲೆ 6ನೇ ಕಂಬನ ಈ ಲಾಕ್ ಇರುತ್ತಲ್ಲ ಆ ಲಾಕ್ ಒಳಗಡೆ ಹೋಗಿ ದಾರ ತಂದು 2ರಿಂದ 1 ಹಾಕಿಬಿಟ್ಟು ಪಕ್ಕದಲ್ಲೇ ಅದನ್ನು ಲಾಕ್ ಮಾಡಬೇಕು. ಆರ್ಚ್ನ ಕಂಪ್ಲೀಟ್ ಆಗುತ್ತೆ. ಈಗ ಅದ್ರ ಪಕ್ಕದಲ್ಲಿ ಮತ್ತೆ ಸಿಂಗಲ್ ಕ್ರೋಶೆಟ್ಗಳನ್ನ 4 ಸಿಂಗಲ್ ಕ್ರೋಶೆಟ್ ಅಂದರೆ ಫಸ್ಟಿಗೆ ಒಂದು ಆಯ್ತಲ್ಲ, ಅದಾದಮೇಲಿಂದ 4 ಸಿಂಗಲ್ ಕ್ರೋಶೆಟ್ನ ಹಾಕಿ ಮತ್ತೆ 4 ಚೈನ್ ಹಾಕಿ ಲಾಕ್ ಮಾಡಿ ಮತ್ತೆ 5 ಸಿಂಗಲ್ ಕ್ರೋಶೆಟ್ ಹಾಕಿಬಿಟ್ಟು ಇದೇ ಥರನೇ ಡಿಸೈನ್ನ ಫುಲ್ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಇವಾಗ ನಾನು ಇಲ್ಲೇನು 4 ಚೈನ್ ಹಾಕಿದ್ದೀನಲ್ಲ ಅಲ್ಲಿ ಕುಚ್ಚು ಕಟ್ಟಿ ತೋರಿಸ್ತೀನಿ ನಿಮಗೆ. ಇದನ್ನೇ ಇನ್ನೂ ಸ್ವಲ್ಪ ಹಾಕಿಬಿಟ್ಟಿದ್ದೀನಿ ನೋಡಿ, ಈ ಥರ ಇದೆ, ಕಂಟಿನ್ಯೂಸ್ ಈ ಥರ ಬರುತ್ತೆ. ಲಾಸ್ಟಿಗೆ ನಾನು ಮತ್ತೆ ಕುಚ್ಚು ಬರಲಿ ಅಂತ 4 ಚೈನ್ ಹಾಕಿಬಿಟ್ಟು 2 ಸಾರಿ ಸಿಂಗಲ್ ಕ್ರೋಶೆಟ್ ಹಾಕಿ ದಾರನ ಕಟ್ ಮಾಡ್ತಾಯಿದ್ದೀನಿ. ಮಾಡಿಬಿಟ್ಟು ನಮ್ಮ ಕಡೆ ಎಳ್ಕೋಬೇಕು. ಇಲ್ಲಿ 4 ಚೈನ್ ಇರೋ ಕಡೆಗೆ 132 ದಾರನ ನಾನು ಪೋಣಿಸ್ಕೊಂಡು ಕುಚ್ಚು ಕಟ್ಟಿ ತೋರಿಸ್ತಾ ಇದ್ದೀನಿ ನೋಡಿ. ಗ್ಯಾಪ್ ಬಿಟ್ಟು ಬೇಕಾದ್ರೆ 2ರಿಂದ 1 ಅದು ಥರನೂ, ಇಲ್ಲಾಂದರೆ 3ರಿಂದ 1 ಆ ಥರನೂ ಆರ್ಚ್ ಮಾಡ್ಕೋಬೋದು, ಕುಚ್ಚು ಕಟ್ಕೋಬೋದು. ಇದರಲ್ಲೇ ಎಷ್ಟು ಸ್ಟಿಫ್ ಆಗಿದೆ, ಎಲ್ಲೂ ಬೆಂಡಾಗೋ ಚಾನ್ಸಸ್ ಇರೋದಿಲ್ಲ, ನೀಟ್ ಫಿನಿಶಿಂಗ್ ಇರುತ್ತೆ. ಸ್ವಲ್ಪ ಬೀಡ್ಸ್ ಹಾಕಿದಾಗ ಪಿಕಾಟ್ ಹಾಕಿದಾಗ ಸ್ವಲ್ಪ ಪ್ರೆಸ್ ಮಾಡಿ ಈ ಥರ ಎಳೆದಿಟ್ಟರೆ ಕರೆಕ್ಟಾಗಿ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಈ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ದುಪಟ್ಟಗಳಿಗೆ ಹಾಕ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.